ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ನಾಡು ಕಂಡ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರೆಂದರೆ ಅದು SP ಬಾಲಸುಬ್ರಹ್ಮಣ್ಯಂ. ಅವರಷ್ಟು ಅದ್ಭುತವಾಗಿ ಭಾವಪರವಶರಾಗಿ ಹಾಡುವ ಸಂಗೀತ ಮಾಂತ್ರಿಕ ಮತ್ತೆಂದೂ ಸಿಗಲಾರರೇನು. ಮೂಲತಃ ಆಂಧ್ರದವರಾದರೂ ಕರ್ನಾಟಕದಲ್ಲಿ ಸಿಕ್ಕಷ್ಟು ಪ್ರೀತಿ, ಆದರತೆ, ಗೌರವ ಅಗಾಧವಾದದ್ದು. ನನ್ನ ಮುಂದಿನ ಜನ್ಮ ಕರ್ನಾಟಕದಲ್ಲೇ ಎಂದಿದ್ರು SPBಗೆ ಕನ್ನಡ ಚಿತ್ರರಂಗ ಅಂದರೆ ಎಲ್ಲಿಲ್ಲದ ಒಲವು. SPB ಅವರಿಗಾಗಿಯೇ ಅಣ್ಣವರು ಹಾಡಿದ್ದನ್ನು ಹಲವು ವರ್ಷ ಬಲು ಪ್ರೀತಿಯಿಂದ ಭಕ್ತಿಯಿಂದ ನೆನಪಿಸಿಕೊಳ್ತಿದ್ರು SPB. ಅಷ್ಟು ಮಾತ್ರವಲ್ಲ, ವಿಷ್ಣುವರ್ಧನ್ ಅವರೊಂದಿಗೂ SPBಗೆ ಬಲು ಆಪ್ತ ಬಂಧವಿತ್ತು. ಕನ್ನಡ, ತಮಿಳು, ತೆಲುಗು, ಹಿಂದಿ ಭಾಷೆಗಳಲ್ಲಿ ಅವರದ್ದು ಅಮೋಘ ಸಾಧನೆ. ಗಾಯನದಲ್ಲಷ್ಟೇ ಅಲ್ಲದೆ ನಟನೆ, ಸಂಗೀತ ಸಂಯೋಜನೆ, ಚಲನಚಿತ್ರ ನಿರ್ಮಾಣ, ಧ್ವನಿದಾನ, ಸಂಗೀತ ಕಾರ್ಯಕ್ರಮಗಳ ನಿರ್ವಹಣೆ ಮುಂತಾದವುಗಳಲ್ಲಿ ನಿರಂತರವಾದ ಸಾಧನೆ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಇಂತಹ ಶಾರದೆಯ ಸುತನ ಬಗ್ಗೆ ಈ ಸಂಚಿಕೆಯಲ್ಲಿ ಸಣ್ಣದಾದ ಪರಿಚಯವನ್ನು ಮಾಡಿಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, SPB ಹುಟ್ಟಿದ್ದು ಜೂನ್ 4, 1946ರಂದು ಆಂಧ್ರ ಪ್ರದೇಶದ ಚಿತ್ತೂರಿನ ಕೋನೆಟಮ್ಮಪೇಟ ಎಂಬ ಗ್ರಾಮದಲ್ಲಿ. ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ SPB ಅವರ ಮೂಲ ಹೆಸರು ಶ್ರೀಪತಿ ಪಂಡಿತಾರಾಧ್ಯುಲು ಬಾಲಸುಬ್ರಹ್ಮಣ್ಯಂ. ತಂದೆ SP ಸಾಂಬಮೂರ್ತಿ, ತಾಯಿ ಶಕುಂತಲ. ಇಬ್ಬರು ಸಹೋದರರು ಮತ್ತು 4 ಸಹೋದರಿಯರ ಪ್ರೀತಿ ಹಾಗೂ ಕಾಳಜಿಯಲ್ಲಿ ಬೆಳೀತಾರೆ SPB. ಅವರ ಪೈಕಿ ಗಾಯಕಿ SP ಶೈಲಜಾ ಮತ್ತು SP ವಸಂತ ಪ್ರಸಿದ್ಧರು. ತಂದೆ SP ಸಾಂಬಮೂರ್ತಿ ಹರಿಕತೆ ದಾಸರಾಗಿದ್ದವರು. ಸ್ಥಳೀಯವಾಗಿ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು. ಅಲ್ಲದೆ ತಮ್ಮ ವೃತ್ತಿಯಲ್ಲಿ ನಿಷ್ಠೆ ಹೊಂದಿದ್ದಂತಹ ಸಾಂಬಮೂರ್ತಿಗಳ ಒಳ ಮನಸ್ಸಿನಲ್ಲಿ ತನ್ನ ಮಗ ಮುಂದೊಂದು ದಿನ ಶ್ರೇಷ್ಠ ವ್ಯಕ್ತಿಯಾಗ್ತಾನೆ ಅಂತಲೇ ಸತ್ಯ ನುಡಿಯುತ್ತಿತ್ತು. ಹರಿಕತೆಗಳಲ್ಲಿ ಹಾಡುವುದು, ಹಾರ್ಮೋನಿಯಂ, ಕೊಳಲು ನುಡಿಸೋದ್ರಲ್ಲಿ ಪ್ರಾವೀಣ್ಯತೆಯನ್ನು ಪಡೆದುಕೊಂಡಿದ್ರು. ಈ ಹವ್ಯಾಸವೇ ಬಾಲಕ ಶ್ರೀಪತಿ ಪಂಡಿತಾರಾಧ್ಯುಲುಗೆ ವರದಾನವಾಗಿತ್ತು. ಅಪ್ಪನ ಹರಿಕತೆ ಕೇಳುತ್ತಾ, ಹಾಡಿನ ಸುಮಧುರತೆಯನ್ನು ಆಲಿಸುತ್ತಾ, ಕೊಳಲು ಹಾರ್ಮೋನಿಯಂನ ನಾದವನ್ನು ಅನುರಣಿಸಿಕೊಳ್ಳುತ್ತಾ ಅದಾಗಲೇ ಶಾರದೆಯನ್ನು ಸಿದ್ಧಿಸಿಕೊಂಡಿದ್ರು. ಸಂಗೀತ ಕಲಿಯದೆಯೇ ಸಂಗೀತದ ಸ್ವಾದವನ್ನು ಅನುಭವಿಸಿಬಿಟ್ಟಿದ್ರು. ಪ್ರಸಿದ್ಧಿ ಪಡೆದ ನಂತರದಲ್ಲಿ ವಿಧೇಯ ವಿದ್ಯಾರ್ಥಿಯಂತೆ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ರು. ಅವರ ಬಾಲ್ಯದ ದಿನಗಳು ನಿಂತ ನೀರಾಗಲಿಲ್ಲ. ಹರಿಯುವ ನೀರಿನಂತೆ ನೆಲ್ಲೂರು, ನಗರಿ, ಶ್ರೀಕಾಳಹಸ್ತಿ, ತಿರುಪತಿ, ಅನಂತಪುರ, ಚೆನ್ನೈನಲ್ಲಿ ಶಿಕ್ಷಣವನ್ನು ಪಡಿತಾರೆ. ಎಂಜಿನಿಯರಿಂಗ್ ಓದುವ ಆಸೆಯಿಂದ ಅನಂತಪುರದ JNTUಗೆ ಸೇರಿಕೊಳ್ತಾರೆ. ಆದರೆ ಕೆಲವೇ ದಿನಗಳಲ್ಲಿ ಎಂಜಿನಿಯರಿಂಗ್ ಅಧ್ಯಯನವನ್ನು ತ್ಯಜಿಸಬೇಕಾಗತ್ತೆ. ಟೈಫಾಯ್ಡ್ ಕಾಯಿಲೆಯಿಂದ ಕಾಲೇಜು ಬಿಡಬೇಕಾಗಿ ಬಂತು. ನಂತರ ಚೆನ್ನೈಗೆ ಹೋಗ್ತಾರೆ. ಚೆನ್ನೈ ಇನ್ಸ್ಟಿಟ್ಯೂಟ್ ಆಫ್ ಎಂಜಿನಿಯರಿಂಗ್ ಕಾಲೇಜನ್ನು ಸೇರಿಕೊಳ್ತಾರೆ. ಮದ್ರಾಸ್ನ AMIEಯಲ್ಲಿ ಓದುತ್ತಿರುವಾಗಲೇ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಜೊತೆಗೆ ಸಂಗೀತವನ್ನು ಅಭ್ಯಾಸ ಮಾಡಿದ್ರು. ಈ ನಡುವೆ ಹಲವು ಸಂಗೀತ ಸ್ಪರ್ಧೆಗಳಲ್ಲಿ SPB ಭಾಗವಹಿಸಿದರು. SPB 16ನೇ ವರ್ಷದವರಿದ್ದಾಗಲೇ ಸಂಗೀತ ಸ್ಪರ್ಧೆಯಲ್ಲಿ ಅವರ ಹಾಡು ಕೇಳಿದ್ದ S ಜಾನಕಿ, ನೀನು ಸಿನಿಮಾದಲ್ಲಿ ಹಾಡು, ನಿನಗೆ ಭವಿಷ್ಯವಿದೆ ಎಂದಿದ್ರು. ಆಗ ನಕ್ಕು ಬಿಟ್ಟಿದ್ದರಂತೆ SPB. ಅದೇ ಸಮಯದಲ್ಲಿ ಚೆನ್ನೈನಲ್ಲಿ ಸಣ್ಣ ಸಂಗೀತ ತಂಡವೊಂದನ್ನು ಕಟ್ಟಿದ್ರು SPB. ಆ ಸಂಗೀತ ತಂಡದಲ್ಲಿ ಈಗಿನ ಖ್ಯಾತ ಸಂಗೀತ ನಿರ್ದೇಶಕ ಇಳೆಯರಾಜ, ಗಂಗೈ ಅಮರನ್ ಕೂಡ ಇದ್ದರು. ಈ ತಂಡ ಭಾಗವಹಿಸಿದ್ದ ಸಂಗೀತ ಸ್ಪರ್ಧೆಯೊಂದಕ್ಕೆ ತೀರ್ಪುಗಾರರಾಗಿ ಖ್ಯಾತ ಸಂಗೀತ ನಿರ್ದೇಶಕ SP ಕೋದಂಡಪಾಣಿ ಮತ್ತು ಖ್ಯಾತ ಗಾಯಕ ಘಂಟಸಾಲ ಕೂಡ ಬಂದಿದ್ರು. ಆ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಹಾಡುಗಾರ ಪ್ರಶಸ್ತಿ ಬಂದದ್ದು SPBಗೆ. ಅಲ್ಲಿಂದ ಅವರ ಭಾಗ್ಯವೇ ಬದಲಾಯಿತು. ಈ ಗೆಲುವಿನ ಬೆನ್ನಲ್ಲೇ ಕೋದಂಡಪಾಣಿಯವರು ತಮ್ಮ ತೆಲುಗು ಚಿತ್ರವಾದ ಶ್ರೀ 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 ಮರ್ಯಾದ ರಾಮಣ್ಣ ಸಿನಿಮಾದಲ್ಲಿ ಹಾಡಲು SPBಗೆ ಅವಕಾಶವನ್ನು ನೀಡ್ತಾರೆ. ಇದು ಅವರನ್ನು ಘಂಟಸಾಲ ಅವರ ಏಕಲವ್ಯ ಶಿಷ್ಯನನ್ನಾಗಿ ಮಾಡಿತು. ಆದರೆ ಕೋದಂಡಪಾಣಿ ಅವರ ಕಣ್ಣಿಗೆ ಬೀಳುವ ಮೊದಲು ಕೆಲವಾರು ಸಂಗೀತ ನಿರ್ದೇಶಕರ ಬಳಿ SPB ಅವಕಾಶ ಕೇಳಿದರು. ಆದರೆ ಅವಕಾಶವೇ ಸಿಕ್ಕಿರಲಿಲ್ಲ. ಇದು ಭಾಗ್ಯವೇ ಬಾಗಿಲ. ಇದಾದ ಬಳಿಕ ಭಾಗ್ಯವೇ ಬಾಗಿಲ ಬಳಿ ಬಂದಂತಾಗಿತ್ತು. ತಮ್ಮ ಮೊದಲ ಹಾಡು ಹಾಡಿದ ಕೇವಲ 10 ದಿನದಲ್ಲಿ ಅವರಿಗೆ ಕನ್ನಡ ಸಿನಿಮಾಕ್ಕೆ ಹಾಡುವ ಅವಕಾಶ ಒದಗಿ ಬಂತು. PB ಶ್ರೀನಿವಾಸ್ ಅವರ ಸಹೋದರ SPB ಅವರನ್ನು ಕನ್ನಡಕ್ಕೆ ಕರೆತರ್ತಾರೆ. ನಕ್ಕರೆ ಅದೇ ಸ್ವರ್ಗ ಸಿನಿಮಾದಿಂದ SPB ಕನ್ನಡ ಹಾಡುಗಳನ್ನು ಹಾಡಲು ಪ್ರಾರಂಭಿಸಿದರು. ಆ ನಂತರ ಅವರು ನಿಂತಿದ್ದೇ ಇಲ್ಲ.
ಆ ಕಾಲದಲ್ಲಿ ತೆಲುಗಿನಲ್ಲಿ ಘಂಟಸಾಲ, ತಮಿಳಿನಲ್ಲಿ ಟಿ.ಎಂ. ಸೌಂದರರಾಜನ್, ಕನ್ನಡದಲ್ಲಿ ಪಿ.ಬಿ. ಶ್ರೀನಿವಾಸ್, ಹೀಗೆ ಒಬ್ಬೊಬ್ಬರು ಒಂದೊಂದು ಭಾಷೆಯ ಚಿತ್ರರಂಗದಲ್ಲಿ ಸಾರ್ವಭೌಮರಾಗಿದ್ದರು. ನಂತರ ಎಸ್.ಪಿ.ಬಿ. ಚಿತ್ರರಂಗಕ್ಕೆ ಬಂದು ಈ ಎಲ್ಲ ಭಾಷೆಗಳಿಗೂ ಸಾರ್ವಭೌಮರಾಗಿಬಿಟ್ರು. ಒಮ್ಮೆ ತಮಿಳು, ತೆಲುಗಿನಲ್ಲಿ ಒಂದೇ ದಿನದಲ್ಲಿ 19 ಗೀತೆಗಳನ್ನು ಧ್ವನಿ ಮುದ್ರಿಸಿದರು. ಕನ್ನಡದಲ್ಲಿ ಒಂದೇ ದಿನ 17 ಗೀತೆಗಳನ್ನು ಧ್ವನಿ ಮುದ್ರಿಸಿದರು. ಹಿಂದಿಯಲ್ಲಿ ಒಂದೇ ದಿನ 16 ಹಾಡುಗಳನ್ನು ಹಾಡ್ತಾರೆ. ಇದು ಎಸ್.ಪಿ.ಬಿ. ಅವರ ಸಾಮರ್ಥ್ಯ, ಅವರಿಗಿದ್ದ ಬೇಡಿಕೆ, ಅವರಿಗಿರುವ ನಿಷ್ಠೆ ಹಾಗೂ ಹಂಬಲದ ನಿದರ್ಶನವಿದ್ದಂತೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಬಹುದೊಡ್ಡ ಗಾಯಕರಾಗಿ ಹೊರಹೊಮ್ಮಿದ ಎಸ್.ಪಿ.ಬಿ. ಭಾರತದಲ್ಲೇ ಅತ್ಯಂತ ಬ್ಯುಸಿಯಾದ ಗಾಯಕ ಎನಿಸಿಕೊಂಡರು. ಒಂದೇ ದಿನದಲ್ಲಿ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆಗೆ ಬರೋಬ್ಬರಿ 21 ಹಾಡುಗಳನ್ನು ರೆಕಾರ್ಡ್ ಮಾಡಿದರು. ಅದು ಕನ್ನಡದ ಹಾಡುಗಳು ಮಾತ್ರವೇ. ಸುಮಾರು 50,000 ಹಾಡುಗಳಿಗೂ ಹೆಚ್ಚು ಹಾಡುಗಳನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ. ಹಾಡುಗಾರಿಕೆಯಲ್ಲಿ ಗಿನ್ನಿಸ್ ದಾಖಲೆ ಇರೋದು ಎಸ್.ಪಿ.ಬಿ. ಹೆಸರಿನಲ್ಲಿ ಮಾತ್ರ. ಇನ್ನು ಅವರ ವೈಯಕ್ತಿಕ ಜೀವನವನ್ನೊಮ್ಮೆ ಗಮನಿಸಿದರೆ, ಎಸ್.ಪಿ.ಬಿ. ಅವರು ಸಾವಿತ್ರಿ ಎಂಬುವರನ್ನು ಪ್ರೀತಿಸಿ ಮದುವೆಯಾಗಿದ್ದರು. ಅವರಿಗೆ 2 ಮಕ್ಕಳು, ಪಲ್ಲವಿ ಮತ್ತು ಎಸ್.ಪಿ. ಚರಣ್. ಇಬ್ಬರು ಕೂಡ ಹಿನ್ನೆಲೆ ಗಾಯಕರೇ. ಎಸ್.ಪಿ. ಚರಣ್ ಸಿನಿಮಾ ನಿರ್ಮಾಪಕರು ಕೂಡ ಆಗಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಎಸ್.ಪಿ.ಬಿ. ಸಂಗೀತ ಕ್ಷೇತ್ರದಲ್ಲಿ ಅತಿ ದೊಡ್ಡ ಕುಟುಂಬವನ್ನು ಹೊಂದಿದ್ದಾರೆ. ಯೇಸುದಾಸನ್ನ ಅಣ್ಣ ಎಂದು ಜಾನಕಿ ಸುಶೀಲಾ ಅವರನ್ನ ಅಮ್ಮ ಎನ್ನುತ್ತಿದ್ದ ಎಸ್.ಪಿ.ಬಿ. ಜೀವನದ ಕೊನೆಯ ಕ್ಷಣದವರೆಗೂ ತಮ್ಮ ಚರಿತ್ರೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಬೀಳದಂತೆ ನೋಡಿಕೊಂಡಿದ್ದರು. ಸಂಗೀತ ಪ್ರಧಾನವಾದ ಭಾರತೀಯ ಚಿತ್ರರಂಗದಲ್ಲಿ ಒಂದು ರೀತಿಯಲ್ಲಿ ಹಿನ್ನೆಲೆ ಗಾಯಕರು ಅಭಿನಯಿಸುವವರ ಆತ್ಮವಿದ್ದಂತೆ. ಹಾವಿನ ದ್ವೇಷ 12 ವರ್ಷ ಎಂದು ಎಸ್.ಪಿ. ಹಾಡಿದಾಗ ವಿಷ್ಣುವರ್ಧನ್ ರಾಮಚಾರಿಯಾಗಿ ಬಿಟ್ರು. ಸ್ನೇಹದ ಕಡಲಲ್ಲಿ ಎಂದು ಹಾಡಿದಾಗ ಶ್ರೀನಾಥ್ ಗರಿಗೆದರಿಬಿಟ್ರು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಎಂಬ ಹಾಡಿನಿಂದ ಅನಂತನಾಗ್ ಫೇಮಸ್ ಆಗೋದ್ರು. ನಲಿವ ಗುಲಾಬಿ ಹೂವೆ ಎಂದು ಶಂಕರ್ ಭಾವಸ್ಥರಾದರು. ದಕ್ಷಿಣ ಭಾರತದ ರಜನಿಕಾಂತ್, ಕಮಲ್ ಹಾಸನ್, ಚಿರಂಜೀವಿ, ಹೀಗೆ 70-80ರ ದಶಕದಿಂದ 2000ದ ದಶಕದವರೆಗಿನ ಬಹುತೇಕ ಹೀರೋಗಳ ಅಂತರ್ಧ್ವನಿಯ ಶಕ್ತಿಯೇ ಎಸ್.ಪಿ.ಬಿ. ಅವರದ್ದು. ಅವರ ಧ್ವನಿಯ ಮೋಡಿ ಎಂ.ಜಿ.ಆರ್., ಶಿವಾಜಿ ಗಣೇಶನ್, ಎನ್.ಟಿ. ರಾಮರಾವ್, ರಾಜ್ಕುಮಾರ್, ಅಕ್ಕಿನೇನಿ ಅಂತಹ ಹಿರಿಯರಿಗೆ ಕೂಡ ಆಗಾಗ ಇಣುಕಿತ್ತು. ಹಿಂದಿಯಲ್ಲಿ ಏಕ್ ದೂಜೆ ಕೇಲಿಯೇ ಬಂದಾಗ ಬಾಲು ಹಿಂದಿ ಚಿತ್ರರಂಗವನ್ನ ಮೋಡಿ ಮಾಡಿದರು. ಸಾಜನ್, ಮೈನೆ ಪ್ಯಾರ್ ಕಿಯಾ ಮುಂತಾದ ಚಿತ್ರಗಳು ಬಂದಾಗ ರಫಿ, ಕಿಶೋರ್ ಅವರನ್ನ ಕಳೆದುಕೊಂಡು ಕಂಗಾಲಾಗಿದ್ದ ಹಿಂದಿ ಚಿತ್ರರಂಗಕ್ಕೆ ಬಾಲು ಬೆನ್ನೆಲುಬಾಗಿದ್ರು. ಅವರಿಗೆ ಮೊಹಮ್ಮದ್ ರಫಿ, ಜಾನಕಿ, ಯೇಸುದಾಸ್ ಮತ್ತು ಸೋನು ನಿಗಮ್ ಅಂದರೆ ಎಲ್ಲಿಲ್ಲದ ಪ್ರೀತಿ. ಮಾಯಾ ಬಜಾರ್ ತಮ್ಮ ನೆಚ್ಚಿನ ಸಿನಿಮಾ ಅಂತ ಹೇಳ್ತಿದ್ರು. ಅದರಲ್ಲೂ ಯಮನ ರಾಗ ಅಂದರೆ ತುಂಬಾನೇ ಅಚ್ಚುಮೆಚ್ಚು. ಕ್ರಿಕೆಟ್ ಮತ್ತು ಟೆನ್ನಿಸ್ ಅಂದರೆ ಇಷ್ಟ. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ನಿರರ್ಗಳತೆ ಇತ್ತು. 1991ರಲ್ಲಿ ಬಾಲಸುಬ್ರಹ್ಮಣ್ಯ ಅವರು ಸಂಗೀತಂ ಶ್ರೀನಿವಾಸ ರಾವ್ ಅವರೊಂದಿಗೆ ತೆಲುಗು ಚಿತ್ರವಾದ ಆದಿತ್ಯ 369 ನಿರ್ಮಿಸಿದ್ದಾರೆ. 1969ರಲ್ಲಿ ಪೆಲ್ಲಂಟೆ ನೂರೆಲ್ಲ ಪಂಟ ಚಿತ್ರದ ಮೂಲಕ ನಟರಾಗಿ ತಮ್ಮ ವೃತ್ತಿ ಜೀವನವನ್ನು ಪ್ರಾರಂಭಿಸ್ತಾರೆ. ಆನಂತರ ಪಂಕಿತ್ತಿ ಅಮ್ಮಿ, ಪ್ರೇಮ, ವಿವಾಹ ಭೋಜನಂಬು, ಕಲ್ಲು, ಚನ್ನಪಟ್ಟಣ ಚಿನ್ನೋಡು, ಪ್ರೇಮಿಕುಡು, ಗುಣ, ಪವಿತ್ರ ಬಂಧಂ, ಮಿಥುನಂ, ದೇವಸ್ಥಾನಂ ಮುಂತಾದ ಚಿತ್ರಗಳಲ್ಲಿ ಅದ್ಭುತ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಅವರು ಅಭಿನಯಿಸಿದ ಕೊನೆ ಚಿತ್ರ ದೇವದಾಸ್. ಅಲ್ಲದೆ ಸಂಗೀತ ವಿಷಯದೊಂದಿಗೆ ದೂರದರ್ಶನ ಕಾರ್ಯಕ್ರಮಗಳನ್ನು ಕೂಡ ನಡೆಸಿದ್ದಾರೆ. 40 ವರ್ಷಗಳ ಚಲನಚಿತ್ರ ವೃತ್ತಿ ಜೀವನದಲ್ಲಿ 11 ಭಾಷೆಗಳಲ್ಲಿ 40,000 ಹಾಡುಗಳನ್ನು ಹಾಡಿದ್ದಾರೆ. 40 ಚಿತ್ರಗಳಿಗೆ ಸಂಗೀತ ಸಂಯೋಜಿಸಿದ್ದಾರೆ. ವಿಶ್ವದಲ್ಲಿ ಅಪರೂಪದ ದಾಖಲೆಯನ್ನು ಕೂಡ ಸೃಷ್ಟಿಸಿದ್ದಾರೆ. ತೆಲುಗು ಮತ್ತು ತಮಿಳು ಮಾತ್ರವಲ್ಲದೆ ಕನ್ನಡದಲ್ಲೂ ಹಾಡಿದ ಹಾಡುಗಳಿಗೆ ಅವರು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ಈ ಬಹುಮುಖ ಪ್ರತಿಭೆಯ ಗಾಯಕ ಆಂಧ್ರ ಪ್ರದೇಶ ಸರ್ಕಾರದಿಂದ ಗಾಯಕ, ನಟ ಮತ್ತು ಸಂಗೀತ ನಿರ್ದೇಶಕರಾಗಿ ಆಯಾ ವಿಭಾಗಗಳಲ್ಲಿ 29 ಬಾರಿ ನಂದಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಪಂಚಾಕ್ಷರಿ ಗವಾಯಿ, ಸಾಗರ ಸಂಗಮಂ, ಸ್ವಾತಿ ಮುತ್ಯಂ, ರುದ್ರವೀಣಾ, ಏಕ್ ದೂಜೆ ಕೇಲಿಯೇ ಚಿತ್ರಗಳ ಹಾಡುಗಳಿಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದಾರೆ. ಪದ್ಮಶ್ರೀ, ಪದ್ಮಭೂಷಣ, ಹಲವು ಡಾಕ್ಟರೇಟ್ ಪದವಿಗಳು, ಸಾವಿರಾರು ಇನ್ನಿತರ ಗೌರವ ಪ್ರಶಸ್ತಿಗಳು ಅವರನ್ನು ಹುಡುಕಿಕೊಂಡು ಬಂದಿದೆ. ವಿವಿಧ ಭಾಷೆಗಳ ಪರಿಧಿಯಲ್ಲಿ ಇಷ್ಟೊಂದು ಗೀತೆಗಳನ್ನು ಹಾಡಿರುವವರು ಎಸ್.ಪಿ.ಬಿ. ಒಬ್ಬರೇ. ಸಂಗೀತ ನಿರ್ದೇಶಕರಾಗಿ, ಹಲವಾರು ನಾಯಕರಿಗೆ ಕಂಠದಾನ ಕಲಾವಿದರಾಗಿ, ನಟರಾಗಿ, ನಿರ್ಮಾಪಕರಾಗಿ ಚಿತ್ರರಂಗದಲ್ಲಿ ಮಾಡಿದ ಸಾಧನೆ ಅಪಾರವಾದದ್ದು. ಹಾಸ್ಯ ಪಾತ್ರಗಳಲ್ಲೂ ಅಭಿನಯಿಸಿ ಬೇಷ್ ಎನಿಸಿಕೊಂಡಿದ್ರು. ಅವರ ಕೊನೆಯ ಚಿತ್ರ ರವಿತೇಜ ಅವರ ಡಿಸ್ಕೋ ರಾಜ. 2020 ಆಗಸ್ಟ್ 5ರಂದು ಎಸ್.ಪಿ.ಬಿ. ಅವರು ಕೊರೋನಾದಿಂದ ಎಂಜಿಎಂ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಾದರು. ತೀವ್ರ ನಿಗಾ ಘಟಕದಲ್ಲಿದ್ದ ಎಸ್.ಪಿ.ಬಿ. ಅವರು ಸೆಪ್ಟೆಂಬರ್ 1 ಹಾಗೂ 2ನೇ ವಾರದಲ್ಲಿ ತುಸು ಚೇತರಿಸಿಕೊಂಡರಾದರೂ ವಿಧಿಯಾಟ ಬೇರೆಯದ್ದೇ ಆಗಿತ್ತು.
ಹಾಸಿಗೆಯಲ್ಲೇ ಮೌನವಾಗಿ ಬಿಟ್ಟರು SPB. ಅಲ್ಲಿಗೆ ಸಂಗೀತ ಲೋಕದ ಗಾನ ಕೋಗಿಲೆ ದೈಹಿಕವಾಗಿ ಕಣ್ಮರೆಯಾಗಿತ್ತು. ಇಂದಿಗೂ ಎಂದೆಂದಿಗೂ ಸರಸ್ವತಿಯ ಸುಪುತ್ರರಾದ SPB ಸಂಗೀತ ಲೋಕದಲ್ಲಿ ಜೀವಂತವಾಗಿದ್ದಾರೆ. ಇವಿಷ್ಟು SPB ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.